ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ 2024ರ ಮಕರ ಸಂಕ್ರಾಂತಿ ಹಬ್ಬದ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ವಿವರಣೆ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ನೋಡಿ, ಮಕರ ಸಂಕ್ರಾಂತಿ ಭಾರತದ ಜನಪ್ರಿಯ ಹಬ್ಬವಾಗಿದೆ. ಮಕರ ಸಂಕ್ರಾಂತಿ ಭಾರತದ ಜನಪ್ರಿಯ ಹಬ್ಬವಾಗಿದೆ. ಏಳನೇ ಪಾಯಿಂಟ್ ನೋಡಿ, ಈ ಹಬ್ಬವು ಪ್ರತಿ ವರ್ಷ ಜನವರಿಯಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವು ಪ್ರತಿ ವರ್ಷ ಜನವರಿಯಲ್ಲಿ ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಸೂರ್ಯದೇವ ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬವೇ ಸಂಕ್ರಾಂತಿ. ಮತ್ತೊಮ್ಮೆ ನೋಡಿ, ಸೂರ್ಯದೇವ ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬವೇ ಸಂಕ್ರಾಂತಿ. ನಾಲ್ಕನೇ ಪಾಯಿಂಟ್, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಹೇಳಿ ಬಂಧು ಬಾಂಧವರಿಗೆ ಎಳ್ಳು ಬೆಲ್ಲ ಹಂಚುತ್ತಾರೆ. ಮತ್ತೊಮ್ಮೆ ನೋಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂದು ಹೇಳಿ ಬಂಧು ಬಾಂಧವರಿಗೆ ಎಳ್ಳು ಬೆಲ್ಲ ಹಂಚುತ್ತಾರೆ. ಐದನೇ ಪಾಯಿಂಟ್, ಈ ಹಬ್ಬವು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಮತ್ತೊಮ್ಮೆ ನೋಡಿ, ಈ ಹಬ್ಬವು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಆರನೇ ಪಾಯಿಂಟ್, ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ದೆಹಲಿ ಹರಿಯಾಣದ ಸುತ್ತಮುತ್ತ ಸಕ್ರಾತ್ ಎಂದು ಕರೆಯುವರು. ಮತ್ತು ನೋಡಿ, ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ದೆಹಲಿ ಹರಿಯಾಣ ಸುತ್ತಮುತ್ತ ಸಕ್ರಾತ್ ಎಂದು ಕರೆಯುವರು. ಏಳನೇ ಪಾಯಿಂಟ್, ಇಲ್ಲಿಂದ 6 ತಿಂಗಳು ಉತ್ತರಾಯಣ ಪುಣ್ಯಕಾಲವಾಗಿದೆ. ಇಲ್ಲಿಂದ 6 ತಿಂಗಳು ಉತ್ತರಾಯಣ ಪುಣ್ಯಕಾಲವಾಗಿದೆ. ಓಕೆ, ರೈಟ್. 8ನೇ ಪಾಯಿಂಟ್ ನೋಡಿ, ಮಕರ ಸಂಕ್ರಾಂತಿ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹೊಂದಿರುವ ಹಬ್ಬ. ಮತ್ತು ನೋಡಿ, ಮಕರ ಸಂಕ್ರಾಂತಿ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹೊಂದಿರುವ ಹಬ್ಬ. 9ನೇ ಪಾಯಿಂಟ್ ನೋಡಿ, ಈ ಹಬ್ಬವು ನಮ್ಮ ಪೂರ್ವಜರ ಸ್ಮರಣೆಗೂ ಸೂಕ್ತ ದಿನ ಎಂದು ಹೇಳಲಾಗುತ್ತದೆ.
ಎಂದು ಹೇಳಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಈ ಹಬ್ಬವು ನಮ್ಮ ಪೂರ್ವಜರ ಸ್ಮರಣೆಗೂ ಸೂಕ್ತ ದಿನ ಎಂದು ಹೇಳಲಾಗುತ್ತದೆ. 10ನೇ ಪಾಯಿಂಟ್, ಇಂತಹ ಹಬ್ಬದ ಆಚರಣೆಯಿಂದ ಒಬ್ಬರಿಗೊಬ್ಬರು ಒಗ್ಗಟ್ಟಿನ ಭಾವ ಮೂಡಿಸುತ್ತದೆ. ಒಗ್ಗಟ್ಟಿನ ಭಾವ ಮೂಡಿಸುತ್ತದೆ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ವಿವರಣೆ, ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋನ ಭೇಟಿ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.